ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಹೀಗೆಲ್ಲ ಆದರೆ ನಾಳೆ ದಿನ ಇವನಿಂದ ಇನ್ನೂ ಟಾರ್ಚರ್ ಆಗ್ಬೋದು. ಛೇ, ಇವನು ಏನೋ ಅಂದ್ಕೊಂಡಿದ್ದೆ. ಅಪ್ಪನ ಆಸ್ತಿ ಚೆನ್ನಾಗಿದೆ, ನನ್ನ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಬರ್ತಾನೆ, ಇವನನ್ನು ಆಟ ಆಡಿಸ್ಬೋದು ಅಂತೆಲ್ಲ ಅಂದ್ಕೊಂಡಿದ್ರೆ ಇವನು ನನ್ನನ್ನೇ ಆಟ ಆಡ್ಸೋಕೆ ಬರ್ತಿದ್ದಾನೆ. ಏನು ಮಾಡಲಿ? ಇವನನ್ನು ಹೇಗೆ ದಾರಿಗೆ ತರಲಿ? ಹಾಯ್ ದಿವ್ಯಾ, ಹೇಗಿದ್ಯಾ? ಇದರಲ್ಲಿ ನನ್ನ ಕೈವಾಡ ಇದೆ ಅಂತ ನನಗೆ ಗೊತ್ತು. ಬಾಲನ್ನ ನನ್ನ ವಿರುದ್ಧ ಎತ್ಕಟ್ಟಿದ್ದು ನೀನೇ ಅಂತಾನೂ ಗೊತ್ತು. ಇಷ್ಟ ದಿನ ನನ್ನ ಮುಂದೆ ಮಾತಾಡೋಕ್ಕೂ ಹೆದರ್ಕೋತಿದ್ ಬಾಲ ಹೀಗೆಲ್ಲ ನನ್ನ ಮುಂದೆ ಬಾಲ ಬಿಸ್ತಿರ್ಲಿಲ್ಲ. ಇಬ್ರು ಜೊತೆಗಿರೋ ಫೋಟೋನ ಮನೆ ಕಳ್ಸೋದು, ರೋಡಲ್ಲಿ ಪೋಸ್ಟರ್ ಅನ್ಸೋದು, ಇಂಥ ಚೀಪ್ ಗಿಮಿಕಿಗೆ ನಾನು ಹೆದರ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಇದನ್ನು ಮೀರಿ ನಿಮ್ಮನ್ನು ಕೆಟ್ಟೋರನ್ನಾಗಿ ಮಾಡಿ ಹೇಗೆ ಸಿಂಪತಿ ಗಿಟ್ಟಿಸ್ಕೋಬೇಕು ಅಂತ ನನಗೆ ಗೊತ್ತು. ಯಾಕೆ ದೇವಸ್ಥಾನದಲ್ಲಿ ನಿಮ್ ಪ್ಲಾನ್ನ ನಿಮ್ ವಿರುದ್ಧನೇ ತಿರ್ಗಿಸಿದ್ ಮರ್ತೋಯ್ತಾ? ಓ ಗುಡ್ ಬಾಲ. ದಿವ್ಯಾ ಇಷ್ಟು ಟೆನ್ಷನ್ ಮಾಡಿಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ನೀನು ಒಳ್ಳೆ ಚಾಟಿ ಏಟೆ ಕೊಟ್ಟಿದ್ಯಾ. ನೀವ್ ಹೀಗೆಲ್ಲ ಮಾಡಿ ನನ್ನನ್ನು ಆಟಾಡ್ಸ್ಬೇಕು ಅಂತ ಅನ್ಕೊಂಡಿದ್ರೆ ಇಂಥ ಏಟುಗಳಿಗೆ ಎದುರೇಟ್ ಕೊಟ್ಟು ನಿಮ್ಗಿಂತ 10 ಪಟ್ಟು ಆಟಾಡ್ಸೋ ಜಾಣ್ಮೆ ನನಗಿದೆ. ಕೂಲ್ ದಿವ್ಯಾ, ಕೂಲ್. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಷ್ಟಕ್ಕೂ ನಾನ್ ನಿನಗೆ ಕಾಲ್ ಮಾಡಿರೋ ವಿಷಯನೇ ಬೇರೆ. ದೇವಸ್ಥಾನದಲ್ಲಿ ಇಷ್ಟೆಲ್ಲ ನಡೆದಿದೆ, ಆ ಬಾಲ ಇಷ್ಟೊಂದೆಲ್ಲ ಗೇಮ್ ಪ್ಲಾನ್ ಮಾಡಿದಾನೆ ಅಂತ ನೀನ್ ಹೇಳಿದ್ಮೇಲೆನೆ ನನಗ್ ಗೊತ್ತಾಗ್ತಿರೋದು. ಅಂಥದ್ರಲ್ಲಿ ನನ್ನ ಕೈವಾಡ ಬೇರೆ ಇದೆ ಅಂತ ಹೇಳ್ತಿದ್ಯಾ ನೀನು? ನೀನಾಗ್ ನೀನೇ ಇದೆ ಅಂತ ಹೇಳುವಾಗ ನಾನ್ ಯಾಕೆ ಬೇಡ ಅನ್ಲಿ? ಒಟ್ನಲ್ಲಿ ನಿನ್ನ ಬಾಯಲ್ಲಿ ಈ ತರ ಎಲ್ಲ ಟೆನ್ಷನ್ ಮಾತು ಕೇಳಕ್ಕೆ ಒಂಥರ ಖುಷಿ ಆಗ್ತಿದೆ ದಿವ್ಯಾ. ನನಗೀಗ ಆಗ್ತಿರೋ ಖುಷಿಗೆ ಮಾತೇ ಬರ್ತಿಲ್ಲ. ಓಕೆ ಫೈನ್, ಪಾಪ ನಾನು ಏನೇನೋ ಮಾತಾಡಿ ನಿನ್ನ ಟೆನ್ಷನ್ ಯಾಕೆ ಜಾಸ್ತಿ ಮಾಡ್ಲಿ? ಇದೆಲ್ಲ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನೋವಾಗ ನನಗೆ ಫೋನ್ ಮಾಡು, ಆಮೇಲೆ ಇನ್ನೊಂದು ವಿಷಯನ ಬ್ಲಾಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಎಂಜಾಯ್ ದ ಸಿಚುವೇಶನ್ ದಿವ್ಯಾ. ಜಾನ್ಕಿ, ಫೋನ್ ಬರ್ತಾ ಇದೆ, ತಗೋಬಾರ್ದಾ? ಬಂದೆ ಅತ್ತೆ. ಅತ್ತೆ, ಬೀಗರು ಫೋನ್ ಮಾಡಿದ್ದಾರೆ. ಹೌದಾ? ಮಾತಾಡು. ಪರವಾಗಿಲ್ಲ ಅತ್ತೆ, ನೀವೇ ಮಾತಾಡಿ. ಯಾಕೆ? ಹಲೋ, ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಕಲ್ಯಾಣೋತ್ಸವದಿಂದ ಬಂದ್ಮೇಲೆ ನಾವೇ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡ್ವಿ, ಅಷ್ಟರಲ್ಲಿ ನೀವೇ ಮಾಡಿಬಿಟ್ರಿ. ಕಲ್ಯಾಣೋತ್ಸವ ಅಂತೂ ಭಾಳ ಭಾಳ ಚೆನ್ನಾಗಿತ್ತಮ್ಮ. ನನಗೂ ಅದೇ ಸಮಾಧಾನಮ್ಮ. ಅದಕ್ಕೆ ಅದ್ರ ಬೆನ್ನಲ್ಲೇನೆ ಮದುವೆ ಕೆಲಸಗಳನ್ನ ಶುರು ಮಾಡಬೇಡ ಅಂತ ಮನೆಯವರೆಲ್ಲ ತೀರ್ಮಾನ ಮಾಡಿದ್ರು. ಆ ವಿಷಯದ ಬಗ್ಗೆನೇ ಮಾತಾಡೋಣ ಅಂತ ಫೋನ್ ಮಾಡಿದೆ. ಹೌದಾ? ಓಹ್, ಒಳ್ಳೇದು ಒಳ್ಳೇದು. ನಮ್ಮ ಸೊಸೆನೂ ಇಲ್ಲೇ ಇದ್ದಾರೆ, ಅವ್ರಿಗೆ ಕೊಡ್ತೀನಿ ರೀ. ಸರಿ, ಸ್ಪೀಕರ್ಗೆ ಹಾಕ. ಮಾತಾಡು ಬೀಗರು. ನಮಸ್ಕಾರ ಸೀತಾ ಅವರೇ, ಹೇಗಿದ್ದೀರಾ?
ನಾನು ಚೆನ್ನಾಗಿದ್ದೀನಿ ಜಾನಕಿ ಅವರೇ. ಅಂದ್ಹಾಗೆ ಈಗಾಗಲೇ ಮದುವೆಗೆ ತಡ ಆಗಿದೆ, ಇನ್ ತಡ ಮಾಡೋದು ಬೇಡ. ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡೋಣ. ಹೇಳಪ್ಪ ಮೈದಾ, ನಿನ್ ಮನ್ಸಿಂದ ಅವಳು ದೂರ ಆಗ್ಬೇಕಾ? ಇಲ್ಲಿ ಯಾರ ಮೇಲೆ ಪ್ರೀತಿ ಇದೆ, ಯಾರನ್ನ ಮದುವೆ ಆಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಿನಗಾಗ್ತಿರೋ ಕನ್ಫ್ಯೂಷನ್ಗೆ ನಿನ್ ಮನ್ಸಲ್ಲಿರೋ ಪ್ರೀತಿನೇ ಕಾರಣ. ಬಾ ಮೈದನ್ಗೆ ಅವನ್ ಪ್ರೀತಿ ವಿಷಯದಲ್ಲಿ ಕನ್ಫ್ಯೂಷನ್ ಸಾಧ್ಯನೇ ಇಲ್ಲ. ಅವನ್ ಪ್ರೀತಿಸ್ತಾ ಇರೋದು ದಿವ್ಯನ್ನ. ಇವನು ದಿವ್ಯನ್ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ. ಸುಮ್ನೆ ಯಾಕೆ ಅನ್ಕೊಂತಾನೆ ಬಾವಾ? ಆದ್ರೆ ಇವನು ನಿಜವಾಗ್ಲೂ ಪ್ರೀತಿಸ್ತಿರೋದು ಸತ್ಯನ. ಅಂದ್ರೆ ರಾಹುಲ್ ಹೇಳಿದ್ದೆ ಸರಿ, ನೀನು ಸತ್ಯನ್ ಪ್ರೀತಿಸ್ತಿದ್ಯಾ? ಮೈದಾ, ನಿನ್ ಜೀವನ, ನಿನ್ ಭವಿಷ್ಯ ನಿನ್ ಕೈಯಲ್ಲೇ ಇರುತ್ತೆ ಕಣೋ. ಪ್ರೀತಿನ ಮುಚ್ಚಿಟ್ಕೊಂಬೇಡವೋ. ನನಗೆ ನಿನ್ ಜೀವನ ಸಂತೋಷವಾಗಿರ್ಬೇಕು ಅನ್ನೋದೇ ಮುಖ್ಯ. ಅಷ್ಟೇ ನನಗ್ ಬೇಕಾಗಿರೋದು. ಮೈದಾ, ರಾಹುಲ್ ಹೇಳಿದ್ದು ನಾವು ಒಂದ್ಸರಿ ನೆನ್ಪು ಮಾಡ್ಕೊಳ್ಳೋ. ಮನುಷ್ಯನ ಮನ್ಸಿಗಿಂತ ದೊಡ್ಡ ಸಲಹೆಗಾರ ಯಾರು ಇಲ್ವಂತೆ. ಆದ್ರೆ ಆ ಮನ್ಸನ್ನ ಹೊಲ್ಸ್ಕೊಳ್ಳೋದೆ ಸ್ವಲ್ಪ ಕಷ್ಟ. ನೋಡು, ಇನ್ನೂ ಕಾಲ ಮಿಂಚಿಲ್ಲ. ನಿನ್ ಮನ್ಸಿನ ಜೊತೆ ಮಾತಾಡೋ. ಆ ಮನ್ಸು ಏನ್ ಹೇಳುತ್ತೋ ನಿಜವಾಗ್ಲೂ ನೀನ್ ಅದನ್ನ ಕೇಳೋ. ಯಾರ್ದೋ ಬಲವಂತಕ್ಕೆ ಪರಿಸ್ಥಿತಿಗೆ ಕಟ್ಬಿದ್ದು ತಪ್ಪು ನಿರ್ಧಾರ ತಗೋಬೇಡ ಬಾ ಮೈದಾ. ಅಮ್ಮ. ಹಲೋ ಕಾರ್ತಿಕ್, ಎಲ್ಲಿದ್ಯಾ ನೀನು? ಏನಾಯ್ತಮ್ಮ? ಅಮ್ಮ ನಾನು ಬರ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಅಲ್ಲಿ ಇರ್ತೀನಿ. ಸರಿ ಕಣೋ, ಬೇಗ ಬಾ. ಯಾಕೋ, ಏನಾಯ್ತು? ಅಪ್ಪ ಅಪ್ಪ ಛೇ, ಈ ಅಮೂಲ್ ಬೇಬಿಗೆ ಸ್ವಲ್ಪನೂ ಮನುಷ್ಯತ್ವನೇ ಅಲ್ವಾ? ಮನ್ಸೆ ಇಲ್ದೇ ಇರೋಂಗೆ ಮನುಷ್ಯತ್ವ ಹೇಗೋ ಇರುತ್ತೆ. ಇವನಿಗೂ ಮನ್ಸು ಹೃದಯ ಇದ್ದಿದ್ರೆ ನಮ್ ಸತ್ಯನ್ ಪ್ರೀತಿ ಏನು ಅಂತ ಅರ್ಥ ಆಗ್ತಿತ್ತು. ಪ್ರೀತಿ ಇಲ್ದಿದ್ರೆ ಪರವಾಗಿಲ್ಲ, ಆದ್ರೆ ಇವ್ನು ರೀತಿ ಕೊಂಕ್ ಮಾತಾಡ್ತೆ ಅಂತ ಗೊತ್ತಾದ್ರೆ ಸತ್ಯ ಸಹಿಸ್ಕೊಳಲ್ಲ. ಎಂತೆಂತ ಮಾತಾಡ್ದ. ನಮ್ ಸತ್ಯನ ಯಾರು ಪ್ರೀತಿನೇ ಮಾಡಲ್ವಂತೆ. ಇವನಂತವ್ರು ಪ್ರೀತಿ ಮಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಮ್ ಸತ್ಯಂಗ್ ಬುದ್ಧಿ ಇಲ್ಲ. ಹೋಗಿ ಹೋಗಿ ಇವನ್ ಅಷ್ಟ ಹಚ್ಕೊಂಡಲ್ಲ. ಲೇ, ಅವಳೆಲ್ಲೋ ಹಚ್ಕೊಂಡು ನಾವೇ ಇದು ಡಿಂಗು, ಅದು ಇದು ಪ್ರೀತಿ ಪ್ರೇಮ ಅಂತ ಅವಳು ತಲೆ ಕೆಡಿಸಿದ್ವಿ. ಇಲ್ಲ ಮಗ, ನಾವ್ ಏನೇ ಹೇಳಿ ಬಿಡ್ಲಿ, ಸತ್ಯ ಅಮೂಲ್ ಬೇಬಿನ ಪ್ರೀತಿ ಮಾಡಿದ್ದಂತೂ ನಿಜ. ಅವಳ ಅಪ್ಪನ ಸ್ಥಾನನ ಅಮೂಲ್ ಬೇಬಿ ತುಂಬತಾನೆ ಅಂತ ಕನ್ಸು ಕೊಟ್ಕೊಂಡಿದ್ಲು. ಅವಳು ಕಟ್ಕೊಂಡಿದ್ ಕನ್ಸೆ ಅವಳ ಜೀವನಕ್ಕೆ ಕೊಳ್ಳಿ ಇಟ್ಟೋಯ್ತು. ಸತ್ತಿನ ತಂದೆನೇ ಅವಳ ಬಗ್ಗೆ ಒಂದೇ ಒಂದ್ ದಿನನೂ ಈ ತರ ಮಾತಾಡಿರಲ್ಲ. ಮಾತಾಡೋದಿರ್ಲಿ ಅಂತ ಯೋಚನೆನೂ ಮಾಡಿರಲ್ಲ. ಯಾಕಂದ್ರೆ ಅವ್ರಪ್ಪನೇ ಅವಳನ್ನ ಇಷ್ಟಪಟ್ಟು ಈಗ ಬೆಳೆಸಿರೋದು. ಸತ್ಯ ಈಗಿರೋದ್ರ ಬಗ್ಗೆ ಅವ್ರಿಗೆ ತುಂಬಾ ಹೆಮ್ಮೆ ಇತ್ತಂತೆ. ಅದಕ್ಕೆ ಸತ್ಯಂಗೂ ಅವಳ ಬಗ್ಗೆ, ಅವಳು ಈಗಿರೋದ್ರ ಬಗ್ಗೆ ಹೆಮ್ಮೆ ಇದೆ. ಆದ್ರೆ ಇವನು ಅದ್ ಯಾವ್ದು ಅರ್ಥ ಮಾಡ್ಕೊಳ್ದೆ ಅವಳಿಗೆ ಅವಮಾನ ಆಗೋ ತರ ಮಾತಾಡ್ಬಿಟ್ಟೋದ. ಅವಳು ಆ ರೀತಿ ಇದ್ ಮಾತ್ರಕ್ಕೆ ಅವಳಿಗೆ ಮನ್ಸೇ ಇರಬಾರ್ದ? ಅವಳ ಮನ್ಸಲ್ಲಿ ಪ್ರೀತಿನ ಮುಟ್ಬಾರ್ದ? ಅಮೂಲ್ ಬೇಬಿ ತುಂಬಾ ಒಳ್ಳೆಯವನು. ಸತ್ಯ ಹೇಗಿದ್ದಳು ಹಾಗೆ ಅವಳನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ನಾವು ಅನ್ಕೊಂಡ್ವಿ. ಹಾಗಂದ್ಕೊಂಡು ಅವನು ದೇವರಂತ ಮನುಷ್ಯ ಅಂತ ತಪ್ಪು ತಿಳ್ಕೊಂಡ್ಬಿಟ್ವಿ ಕಣ್ರು. ಆದ್ರೆ ಅವನು ಮನುಷ್ಯನೇ ಅಲ್ಲ. ಮಗ, ಅವನೇ ಸತ್ತಿನ ಬಗ್ಗೆ ಈ ತರ ಎಲ್ಲ ಮಾತಾಡೋದ್ರೆ ನಾವು ಹೇಗ್ರೂ ಅವ್ರಿಬ್ರನ್ನ ಸೇರ್ಸಕ್ಕಾಗತ್ತೆ? ಇನ್ನದು ಸಾಧ್ಯನೇ ಇಲ್ಲ. ಇವತ್ತಿಗೆ ಅವರಿಬ್ರು ಒಂದಾಗ್ತಾರೆ ಅನ್ನೋ ಯೋಚನೆ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಸತ್ಯ ಅವ್ನು ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ರೆ ಎಷ್ಟು ಬೇಜಾರಾಗ್ತಿತ್ತೋ ಏನೋ. ತನ್ನ ಬಗ್ಗೆ ಅವನಿಗೆ ಪ್ರೀತಿ ಇಲ್ಲ ಅಂತ ಗೊತ್ತಾದಾಗೆ ತುಂಬಾ ನೊಂದ್ಕೊಂಡಿದ್ಲು.
ಪ್ರೀತಿ ಇಲ್ದಿದ್ರೆ ಪರವಾಗಿಲ್ಲ, ಆದ್ರೆ ನೀವು ನೀತಿ ಕೊಂಕ್ ಮಾತಾಡ್ತೆ ಅಂತ ಗೊತ್ತಾದ್ರೆ ಸತ್ಯ ಸಹಿಸ್ಕೊಳ್ಳಲ್ಲ. ಅವನಾಡೋ ಮಾತುಗಳು ಮಾತ್ರ ಅಲ್ಲ, ಇನ್ ಮುಂದೆ ನಾವೇ ಹಿಂಗು ಪ್ರೀತಿ ಪ್ರೇಮ ಅಂತ ಏನೇ ಮಾತಾಡಿದ್ರು ಅದನ್ನು ಅವಳು ಸಹಿಸ್ಕೊಳ್ಳಲ್ಲ. ನಾನು ಹೋಗಿ ಮುಕುಂದನ ಹತ್ರ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ. ಅಪ್ಪ ಆದ್ರೂ ನಾನು ನಿಮ್ ಜೊತೆ ಬರ್ತೀನಿ. ಬೇಡ ಅಂತ ಹೇಳಿದ್ನಲ್ಲ, ಮನೆ ಮಂದಿ ಎಲ್ಲ ಬಂದು ಹಾಸ್ಪಿಟಲ್ ಕೂತ್ಕೊಳ್ಳುವಂತ ದೊಡ್ಡ ಕಾಯಿಲೆ ನನಗೇನಾಗಿದೆ? ನನಗೇನು BP ನಾ, ಶುಗರಾ, ಇಲ್ಲ ಲಿವರ್ ಕಂಪ್ಲೇಂಟಾ? ರೀ ಬಿಡ್ತು ಅನ್ನಿ, ಏನೇನೋ ಮಾತಾಡ್ತಿದ್ದೀರಲ್ಲ ನೀವು. ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ಬರೀ ಇದೇ ಮಾತಾಡ್ತೀರಾ. ನಿಮ್ಗೆ ಏನು ಹೇಳಲೇಬಾರ್ದು, ಏನಾದ್ರು ಹೇಳ್ಬಿಟ್ರೆ ಸಾಕು ಶುರು ಹಚ್ಕೊಂಡ್ಬಿಡ್ತಾರೆ. ಮತ್ತಿನ್ನೇನೇ ಸೀತಾ, ನನಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ನೀವು ಹೀಗೆ ಹೇಳಿನೇ ನನಗೇನಾದ್ರೂ ಆಗಬೇಕಷ್ಟೇ. ಅಪ್ಪ ಕಾರ್ತಿಕ್, ಬೇಡ ಬಿಡ, ನಾವು ಇವ್ರಿಗೇನು ಹೇಳೋದೇ ಬೇಡ. ಆದರೆ ನೋಡಿ, ನಾಳೆ ನೀವು ತಪ್ಪದೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆಯ್ತಮ್ಮ, ಹೋಗ್ತೀನಿ. ಮಹಾರಾಣಿ ಹುಕ್ಕುಂ ಆದ್ಮೇಲೆ ಹೋಗದೇ ಇರಕ್ಕಾಗುತ್ತೆ? ಹೋಗ್ತೀನಿ, ನಾಳೆ ಬೆಳಿಗ್ಗೆನೆ ಹೋಗ್ತೀನಿ. ಕಾರ್ತಿಕ್, ನೀನು ಹೋಗಿ ಮಲ್ಕೋ. ಹೋಗು. ಆದ್ರೂ ಅಪ್ಪ. ಹೋಗು ಅಂತ ಹೇಳಿದ್ನಲ್ಲ, ಹೋಗಿ ಮಲ್ಕೋ. ಸರಿ, ಗುಡ್ ನೈಟ್ ಮಾ. ಗುಡ್ ನೈಟ್ ಅಪ್ಪ. ಸರಿ, ಇದಿಷ್ಟು ಕುಡ್ದು ಮುಗಿಸಿ ಮೊದಲು. ಆಯ್ತು, ಕುಡಿತೀನಿ ಅಂತ ಹೇಳಿದ್ನಲ್ಲ, ಕುಡಿತಾನೇ ಇದ್ದೀನಿ. ನೀನು ಹೋಗಿ ಮಾರಾಯ್ತಿ. ಅಯ್ಯೋ ನನ್ನ ಕಂದ, ಈಗ ನಡೀತಾ ಇದೆ ನೋಡು. ಅಂತ ಮನೇಲಿ ಯಾಕೆ ತೆಣಿಯಕ್ಕೆ ಹೋಗಿದ್ದೆ? ನಿಂಗೇನು ತಲೆ ಕೆಟ್ಟಿತ್ತ? ಹಾಗೆ ಅನ್ಕೋ, ಪ್ರೀತಿ ಮಾಡಕ್ ಶುರು ಮಾಡಿದವ್ರಿಗೆಲ್ಲ ಮಳೇಲಿ ನೆನಿಬೇಕು ಅಂತ ಅನ್ಸುತ್ತಂತೆ. ಅದಕ್ಕೆ ತಾನೇ ನೀನ್ ನೆಂದಿದ್ದು. ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನೀನು ಕರ್ಕೊಂಡು ಹೋಗಿದ್ದಲ್ಲಮ್ಮ ನನ್ನನ್ನ. ಅಂಥ ರಶಲ್ಲಿ ಥಿಯೇಟ್ರಿಗೆ ಮುಂಗಾರು ಮಳೆ ಸಿನಿಮಾ ನೋಡಕ್ಕೆ. ಅದು ಲವ್ ಫೇಲ್ಯೂರ್ ಆಗಿರೋ ಸಿನಿಮಾ ಗಿರ್ಜಮ್ಮ. ಅಲ್ಲಿ ಪ್ರೀತಿಸಿದವ್ರು ಒಂದಾಗ್ಲಿಲ್ವಲ್ಲ. ಅದು ನಿಜಾನು. ಪ್ರೀತಿಸ್ತಾ ಇರೋರಿಗೆ ತಾವು ಪ್ರೀತಿಸಿದವರು ಸಿಗ್ಲಿಲ್ಲ ಅಂದ್ರೆ ಅವ್ರ ಬದುಕಲ್ಲಿ ಮಳೆ ನೀರಿಗಿಂತ ಕಣ್ಣೀರೇ ಜಾಸ್ತಿ. ಅಯ್ಯೋ, ನೀವೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಪಕ್ಕದ ರೋಡಲ್ಲಿ ಸುಂದ್ರಮ್ಮ ಅಂತಿದ್ದಾರಲ್ಲ, ಅಂಗನವಾಡಿ ಟೀಚರು, ಅವ್ರ ಮಗ ರವಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಂತೆ. ಯಾಕಂತೆ? ಯಾವ್ದೋ ಹುಡುಗಿನ ಪ್ರೀತಿಸ್ತಾ ಇದ್ದಂತೆ. ಅವಳು ಇವನ್ ಜೊತೆ ಸ್ವಲ್ಪ ದಿನ ಸುತ್ತಾಡಿ ಬೇರೆ ಯಾರೋ ಮದುವೆ ಮಾಡ್ಕೊಂಡೆ ಹೊಟ್ಟೋಗ್ಬಿಟ್ಲಂತೆ. ಅವಳು ನನಗೆ ಸಿಗ್ಲಿಲ್ವಲ್ಲ ಅಂತ ಈ ಮುಂಡೆದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದೆ. ಗಿರ್ಜಮ್ಮ, ಪ್ರೀತಿಸಿದವ್ರು ಸಿಗ್ಲಿಲ್ಲ ಅಂದ್ರೆ ಜೀವನ ಮುಗ್ದೋಗುತ್ತಾ? ಪ್ರಾಣ ಕಳ್ಕೊಂಡ್ಬಿಡ್ಬೇಕಾ? ಬಿಡ್ತು ಅನ್ನೋ. ಪ್ರತಿಯೊಬ್ಬರಿಗೂ ಅವರ ಜೀವನದ ಮೇಲೆ ಹಕ್ಕಿದೆ, ಜೀವದ ಮೇಲಲ್ಲ. ಯಾಕಂದ್ರೆ ಜೀವ ಕೊಟ್ಟಿರೋರು ತಂದೆ ತಾಯಿ. ಸತ್ಯ, ಒಂದು ಹೆಣ್ಣು ತಾನು ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ಆ ಮಗು ಬಗ್ಗೆ ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ಅದು ಭೂಮಿಗೆ ಬಂದ್ಮೇಲೆ ತನ್ನ ಜೀವನ ಧಾರೆ ಎರೆದು ಆ ಮಗುನ ಬೆಳೆಸ್ತಾಳೆ ಕಣೆ. ನನ್ನ ಮಗು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನೆಲ್ಲ ತ್ಯಾಗ ಮಾಡ್ತಾಳೆ ಕಣೆ. ಅಂಥದ್ರಲ್ಲಿ ಇವರು ಬೆಳೆದು ದೊಡ್ಡವರಾದ್ಮೇಲೆ ಆ ಪ್ರೀತಿ ಸಿಗ್ಲಿಲ್ಲ ಅಂತ ತಮ್ಮ ಜೀವನೇ ಕಳ್ಕೊಂಡ್ರೆ ಆ ತ್ಯಾಗಕ್ಕೆ ಅವಮಾನ ಮಾಡ್ದಾಗಲ್ವಾ? ನಾನ್ ಕೇಳ್ತೀನಿ, ಪ್ರೀತಿಸಿದವರು ಇಡೀ ಜೀವನ ಜೊತೆಗೇ ಇರ್ಬೇಕು ಅನ್ನೋದು ಎಷ್ಟು ಸರಿ? ನಿಜವಾದ ಪ್ರೀತಿ ಅಂದ್ರೆ ತಾನು ಪ್ರೀತಿಸಿದವರು ಎಲ್ಲೇ ಇರ್ಲಿ ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು. ಅಯ್ಯೋ, ಅದೆಲ್ಲ ಇರ್ಲಿ, ನಾನು ನಿನ್ನನ್ನು ಕೇಳೋದೇ ಮರ್ತ್ಬಿಟ್ಟೆ.
ನೀನು ಅಮೂಲ್ ಬೇಬಿಗೆ ನೀನು ಪ್ರೀತಿಸ್ತಾ ಇರೋದನ್ನ ಹೇಳ್ಬಿಟ್ಯಾ? ಇಲ್ಲ ಕಿರ್ಚಮ್ಮ, ಅವನು ಊರಲ್ಲಿಲ್ಲ. ಆಯ್ತಾಯ್ತು, ಊರಿಂದ ಬಂದ್ಬಿಡ್ಲೆ ತಡ ಮಾಡಬೇಡ, ಹೇಳ್ಬಿಡು. ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ ಮರೆಯಾದೆನು ಮರೆಯಾದೆನು ಸೆರೆಯಾದೆನು ಸೆರೆಯ ಏನೋ ಮಾಡ್ತಿದ್ಯಾ? ಗಾಡಿ ಡೆಲಿವರಿ ಇದೆ ಸತ್ಯ, ಅದಕ್ಕೆ ಫುಲ್ ಸರ್ವಿಸು. ಮೊದ್ಲ ಸಾಂಗ್ ಆಫ್ ಮಾಡೋ. ಆಫ್ ಮಾಡ್ರೋ. ಸತ್ಯ, ಜ್ವರ ಇದೆ ಅಂತಿದ್ದೆ, ಇವತ್ತೇ ಗ್ಯಾರೇಜಿಗೆ ಬಂದಿದ್ಯಾ? ತಲೆ ಬಿಸಿ ಜಾಸ್ತಿ ಆದ್ರೆ ಮೈ ಬಿಸಿ ಕಮ್ಮಿ ಆಗತ್ತೆ. ಕೆಲ್ಸದ ಕಡೆ ಗಮನ ಕೊಟ್ರೆ ಎಲ್ಲ ಸರಿ ಹೋಗ್ಲೇಬೇಕು. ಅದ್ ಸರಿ, ಇವಾಗ ಸಾಂಗ್ ಏನಕ್ಕೆ ಆಫ್ ಮಾಡಿಸಿದ್ದು? ಯಾಕೆ? ಇಂಥ ಸಾಂಗ್ ಕೇಳ್ದೆ ಹೋದ್ರೆ ನಿಮಗೆ ಕೆಲಸ ಮಾಡೋದಕ್ಕೆ ಆಗಲ್ವಾ? ಯಾಕೆ ಸತ್ಯ ಹೀಗೆ ಹೇಳ್ತಾ ಇದ್ಯಾ? ಮೊದ್ಲೆಲ್ಲ ನೀನೇ ಹೇಳ್ತಿದ್ದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸಾಂಗ್ ಬರ್ತಾ ಇದ್ರೆ ಕೆಲಸ ಮಾಡಕ್ ಒಂದ್ ಜೋಶ್ ಇರುತ್ತೆ ಅಂತ, ಅದಕ್ಕೆ ನಂಬಾ ಸಾಂಗೇ ಹಾಕೊಂಡ್ವಿ. ಹೂ ಕಣ್ರೋ, ಸಾಂಗ್ ಏನೋ ಕೇಳ್ಬೇಕು, ಆದ್ರೆ ಆ ಸಾಂಗು ಸಿಚುವೇಶನ್ಗೆ ಮ್ಯಾಚ್ ಆಗ್ಬೇಕು. ಕೊಡಿಲೆ. ಈ ಪ್ರೀತಿಯ ಮರೆತು ಹಲೋ ಡಾಕ್ಟರ್. ಕಾರ್ತಿಕ್, ರಾಮಚಂದ್ರ ಸರ್ ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತು, ಬೆಳಿಗ್ಗೆನೆ ಹೊರಟಿದ್ದಾರೆ. ಯಾಕೆ ಡಾಕ್ಟರ್? ತುಂಬಾ ಹೊತ್ತಾಯ್ತಾ? ಅದು ನಿಮ್ಮ ತಂದೆಯವರು ಇನ್ನೂ ಹಾಸ್ಪಿಟ್ಲಿಗೆ ಬಂದಿಲ್ಲ. ನಾವು ಇಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಕಾಲ್ ಕೂಡ ಮಾಡಿದ್ವಿ, ಸ್ವಿಚ್ ಆಫ್ ಬರ್ತಿದೆ. ಏನ್ರು ನಿಮ್ ಗೋಳು? ಸತ್ಯ, ನಿಜವಾಗ್ಲೂ ನೀನ್ ಇಷ್ಟ ಆರಾಮಾಗಿದ್ಯಾ? ಎಲ್ಲಾನು ಇಷ್ಟು ಬೇಗ ಮರ್ತು ಇಷ್ಟು ಆರಾಮಾಗಿ ಇರಕ್ಕಾಗತ್ತಾ? ನಿನ್ ಮನ್ಸಲ್ಲಿ ನೋವೇ ಇಲ್ವಾ? ಆಯ್ತಾ ನಿಮ್ದು? ನೋಡ ಮಾಟೆ, ನೋವು ಅನ್ನೋದು ಎಲ್ಲರನ್ನೂ ಬದಲಾಯಿಸುತ್ತೆ. ಕೆಲವೊಬ್ರನ್ನ ಒರಟಾಗಿ ಮಾಡುತ್ತೆ, ಕೆಲವೊಬ್ರನ್ನ ಮೆತ್ತಗ್ ಮಾಡುತ್ತೆ, ಇನ್ ಕೆಲವ್ರನ್ನ ಮೊದ್ಲಿಗಿನ್ನ ಜಾಸ್ತಿ ನಗೋ ಹಾಗೆ ಮಾಡುತ್ತೆ. ಈ ಸತ್ಯಂದು ಅಳ್ಮುಂಜಿ ತರ ಹತ್ಕೊಂಡು ಮೂಲೆಯಲ್ಲಿ ಕೂರೋ ಕ್ಯಾರೆಕ್ಟರ್ ಅಲ್ಲ. ಹುಟ್ಟಾಗಿಂದ ಸಾಯೋವರೆಗೂ ಒಂದಲ್ಲ ಒಂದ್ ಕಷ್ಟ ಬಂದೇ ಬರುತ್ತೆ ಕಣ್ರೋ. ಆ ಕಷ್ಟಗಳನ್ನ ಎದುರಿಸ್ಕೊಂಡು ನೋವನ್ ಮರ್ತು ಮುಂದೆ ಹೋಗ್ಲೇಬೇಕಲ್ವಾ? ಆದ್ರೆ
ನಾವ್ ಇಷ್ಟಪಟ್ಟವ್ರು ದೂರ ಆಗೋದಕ್ಕೂ ಜೀವನದಲ್ಲಿ ಬರೋ ಕಷ್ಟಗಳಿಗೂ ವ್ಯತ್ಯಾಸನೇ ಇಲ್ವಾ ಸತ್ಯ? ವ್ಯತ್ಯಾಸ ಇದೆ ಕಣೋ. ಕಷ್ಟಗಳು ಶುರುವಿಂದಾನೇ ನೋವು ಕೊಟ್ಟಿರುತ್ತೆ. ಆದ್ರೆ ನಾವ್ ಇಷ್ಟಪಟ್ಟವರು ಒಂದಷ್ಟು ದಿನನಾದ್ರೂ ನಮಗೆ ಖುಷಿ ಕೊಟ್ಟಿರ್ತಾರೆ. ಆ ಖುಷಿ ನೆನ್ಪು ಮಾಡ್ಕೊಂಡು ನಮ್ಮಿಂದ ದೂರ ಆದವ್ರನ್ನ ದೂರದಿಂದಾನೇ ನೋಡ್ತಾ ಸಂತೋಷ ಪಟ್ಕೊಂಡು ನಮ್ ಜೀವನದ ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು, ಆಕ್ಸಿಲೇಟರ್ ಒತ್ತುತ್ತಾ ಇರ್ಬೇಕು, ಮುಂದಕ್ಕೆ ಹೋಗ್ತಾನೆ ಇರ್ಬೇಕು. ರಾತ್ರಿ ತುಂಬಾ ಹೊತ್ತಾಗಿದೆ ಅಲ್ವಾ, ಏನಾದ್ರೂ ಹೇಳ್ಬೇಕಿತ್ತಾ? ಓ, ಇಷ್ಟ ಹೊತ್ತಲ್ಲಿ ಬಂದಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು, ಕೆಲವು ಸಂಬಂಧಗಳು ಮಾಡಿದ್ಮೇಲೆ ಹೊತ್ತಿಲ್ಲದ ಹೊತ್ತಲ್ಲಿ ಅಲಿಬೇಕಾಗತ್ತೆ ಅಲ್ವಾ. ಐ ಮೀನ್ ಮದ್ವೆ ಕೆಲ್ಸಗಳಿರತ್ತೆ ಅಲ್ವಾ, ಅದ್ರ ಬಗ್ಗೆ ಮಾತಾಡಿದೆ. ಒಟ್ನಲ್ಲಿ ನಮಗ್ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಿಮಗ್ ಎಲ್ಲ ಅನುಕೂಲನೂ ಆಗ್ಬೇಕು, ಅಷ್ಟೇ ಅಷ್ಟೇ ನಮಗ್ ಬೇಕಾಗಿರೋದು. ಯಾಕೆ ಹೇಳಿ, ಕೈಲಾಗದೆ ಇರೋರ್ ಮನೆಯಿಂದ ಹುಡುಗಿ ತರುವಾಗ ನಮ್ ಕೈಯಲ್ಲಿ ಎಷ್ಟು ಸಹಾಯ ಆಗತ್ತೋ ಅಷ್ಟು ಮಾಡ್ಲೇಬೇಕಲ್ವಾ. ಎನಿವೆ, ಇವ್ರ ಹೆಸರು ಮಾನ್ಸ. ನಮ್ಮನೆಯಲ್ಲಿ ಎಲ್ರಿಗೂ ಡ್ರೆಸ್ಸಸ್ಸು ಬ್ಲೌಸಸ್ಸು ಡಿಸೈನ್ ಮಾಡೋದು ಇವರೇನೆ. ಓ, ಟೈಲರಾ? ಜಾನಕಿ ಟೈಲರ್ ಅಂತೆ ಕಣೆ. ಅಜ್ಜಿ ಸುಮ್ಮನೆ ಇರು. ಇಟ್ಸ್ ಓಕೆ ದಿವ್ಯಾ. ಎನಿವೆ, ನಾವೆಲ್ಲರೂ ಜವಳಿ ತರೋದಕ್ಕೆ ಹೋಗ್ತಾ ಇದ್ವಿ ಅಲ್ವಾ. ಈಗಲೇ ದಿವ್ಯಂಗೆ ಯಾವ ರೀತಿ ಡಿಸೈನ್ಸ್ ಬೇಕು, ಮೆಜರ್ಮೆಂಟ್ಸ್ ಹೇಗೆಲ್ಲ ಇರಬೇಕು ಅಂತ ಗೊತ್ತಾದ್ರೆ ಸೀರೆ ತಗೊಂಡಿದ ತಕ್ಷಣನೇ ಸ್ಟಿಚಿಂಗ್ ಕಳಿಸ್ಬೋದು ಅಂತ ಅಮ್ಮ ಹೇಳಿದ್ರು. ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದೆ. ದಿವ್ಯಾ, ಡಿಸೈನ್ ನೋಡಿ ಅಳತೆ ಕೊಟ್ಬಿಡೆ. ಏ ಜಾನಕಿ, ಎಲ್ಲಾದ್ರೂ ಉಂಟೇನೆ ಈ ಏರಿಯಾಗೆಲ್ಲ ನೀನ್ ಬ್ಲೌಸ್ ಹೊಲ್ಕೊಡ್ತೀಯ, ಅಂಥದ್ರಲ್ಲಿ ನಮ್ಮ ಮಗಳ ಮದ್ವೆಗೆ ಅವ್ರ ಬ್ಲೌಸ್ ಹೊಲ್ಕೊಡೋದಾ? ಕೀರ್ತನ, ನಮ್ಗೆಲ್ಲ ನಮ್ ಜಾನಕಿನೇ ಬ್ಲೌಸ್ ಹೊಲ್ಕೊಡೋದು. ನೋಡು, ಈ ಬ್ಲೌಸ್ ಎಲ್ಲ ಅವಳೇ ಹೊಲ್ದಿದ್ದು. ಫಿಟ್ಟಿಂಗ್ ಎಲ್ಲ ನೋಡು ಎಷ್ಟು ಕರೆಕ್ಟ್ ಆಗಿದೆ. ಬೇಕಾದ್ರೆ ನೀನು ಕೊಡು, ಇದನ್ನೆಲ್ಲ ಮುಚ್ಚ ಹಾಗೆ ಹೊಲ್ಕೊಡ್ತಾಳೆ. ಅತ್ತೆ, ಸುಮ್ಮನೆ ಅಳತೆ ತಗೊಂಡು ಹೇಗ್ ಬೇಕೋ ಹಾಗೆ ಹೊಲಿಯೋದಕ್ಕೆ ನಾಳೆ ನಾವ್ ತಗೊಂಡ್ ಬರೋದಕ್ಕೆ ಹೋಗ್ತಿರೋದು ಗೋಣಿ ಚೀಲನಲ್ಲ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಸೀರೆ. ಆನೆ ದೇಹಕ್ಕೆ ಆಡಿನ ಮರಿ ತಲೆ ಇಟ್ರೆ ಹೇಗಿರತ್ತೆ? ಸೂಟ್ ಆಗಲ್ಲ ಅಲ್ವಾ. ಅದಕ್ಕೆ ನಾವ್ ತರೋ ಕಾಸ್ಟ್ಲಿ ಸೀರೆಗಳಿಗೆ ಇವ್ರು ಹೊಲಿಯೋ ಕಾಂಜಿ ಪಿಂಜಿ ಡಿಸೈನ್ಸ್ಗಳು ಸೂಟ್ ಆಗಲ್ಲ. ಅದಕ್ಕೆ ನಾನು ಇವ್ರನ್ನ ಕರ್ಕೊಂಡು ಬಂದಿರೋದು. ಮಾನ್ಸ, ನೀನ್ ತಂದಿರೋ ಡಿಸೈನ್ಸ್ ಎಲ್ಲ ಇವ್ರಿಗೆ ತೋರಿಸು. ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೋಯುಗು, ನಿಂಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ಓ, ಬಜ್ಜಿ ಬಿಸಿ ಇದೆಯೋ? ಏನಮ್ಮ ಇವತ್ತು? ಯಾರಿಗಮ್ಮ ಬಜ್ಜಿ? ಇನ್ಯಾರಿಗೆ? ನಿಮ್ಮ ಅಪ್ಪಂಗೆ. ನೀನು ಅಪ್ಪಂಗ? ಯಾಕಮ್ಮ ಇದೆಲ್ಲ ಅಪ್ಪಂಗ್ ಮಾಡ್ಕೊಡ್ತೀಯಾ? ಯಾಕೆ ಅಂತ ಕೇಳ್ತೀಯಲ್ಲ, ನಿಮ್ಮಪ್ಪ ಜ್ಯೂಸ್ ಕುಡಿತಾರಂತೆ ಅಲ್ವೋ? ಮುಂಚೆ ಎಲ್ಲ ನಿಮ್ಮಪ್ಪ ಜ್ಯೂಸ್ ಕುಡಿಯುವಾಗ ನೀನೇ ತಾನೇ ಈ ಬಂಡ ಬಜ್ಜಿ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದಿದ್ದು. ಇವತ್ತು ನೀನು ಕಾಣಲಿಲ್ಲ, ಅದಕ್ಕೆ ನಾನು ತಗೊಂಡೋಗಿ ಕೊಡೋಣ ಅಂತ ಹೊರಟೆ. ಇಲ್ಲಮ್ಮ, ಅಪ್ಪ ಇಂಥದೆಲ್ಲ ತಿನ್ನೋ ಹಾಗಿಲ್ಲ. ಡಾಕ್ಟರ್ ಅಂಕಲ್ ಹೇಳಿಲ್ವಾ? ಅಪ್ಪ ಈ ರೀತಿ ಕುಡ್ದು ಎಣ್ಣೆಲಿ ಕರ್ದಿರೋದೆಲ್ಲ ತಿಂದು ಅವ್ರ ಹೆಲ್ತ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರ ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗುತ್ತೆ. ಕಾರ್ತಿಕ್, ಏನು ಹೇಳ್ತಿದ್ಯಾ?
ಅಮ್ಮ ಅದು ನಾನು ಹೇಳಿದ್ದೇನು ಅಂದ್ರೆ ಡಾಕ್ಟರ್ ಅಂಕಲ್ ಏನೋ ಹೇಳಿದ್ರು ಅಂದಿಯಲ್ಲ ಅದನ್ನ ಹೇಳು. ಅದೇ ಅಮ್ಮ, ಮುಕುಂದ್ ಅಂಕಲ್ ರೀಸೆಂಟ್ ಆಗಿ ಸಿಕ್ಕಿದ್ರು. ಅಪ್ಪನ್ಗೆ ಇತ್ತೀಚೆಗೆ ಸುಸ್ತು ಆಯಾಸ ಅಂತ ಹೇಳ್ತಿದ್ರಲ್ಲ, ಈ ವಯಸ್ಸಲ್ಲಿ ಎಣ್ಣೆಲಿ ಕರ್ದಿರೋ ಪದಾರ್ಥಗಳು, ಆಯಿಲಿ ಫುಡ್ ಎಲ್ಲ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದೇ ಮದುವೆ ಹತ್ರ ಬರ್ತಾ ಇದೆ, ಮದುವೆ ಟೈಮಲ್ಲಿ ಆರೋಗ್ಯ ಹಾಳು ಮಾಡ್ಕೊಂಡು ಓಡಾಡಕ್ ಆಗದೆ ಹೋದ್ರೆ ಕಷ್ಟ ಅಂತ ಅಷ್ಟೇಮ್ಮ. ಅಬ್ಬಾ, ಹೀಗೆ ಹೇಳಿದ್ಯೇನೋ? ಹೇಳೋದನ್ನ ಸರಿಯಾಗಿ ಹೇಳ್ಬೇಕು. ಪ್ರಕಾಶ ಎಲ್ಲ ಹಿಂಗ್ ಕೊಡ್ತಿದ್ಯಾ? ಮಧ್ಯಾಹ್ನ ಬಿದ್ಬಿಟ್ಟೆ ಅಣ್ಣ ಒಂಚೂರು ಬೈಕಿಂದ. ಓಹೋ, ರೋಡ್ಗೇನು ಆಳುದನಪ್ಪ. ಏನಣ್ಣ ನೀನು ಯುದ್ಧ ಮಾಡ್ದ ನಂಗೆ. ಲೇ ಸಕ್ಕರೆ ತಾಂಬ, ಹಂಗೆ ಏಲಕ್ಕಿ ತಾಂಬ. ಏನಾಯ್ತು ಹಿಂಗ್ ಬಿಸಾಕ್ತಿದ್ಯಾ? ನಾನೇನು ಕಸಕ್ ತೊಟ್ಟಿ ಅಂದ್ಕೊಂಡಿದ್ಯಾ ಏನು? ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ದಿನಸಿ ಅಂಗಡಿ ಒಂದು, ಹಾಲ್ನ ಒಂದು, ತರಕಾರಿ ಒಂದು, ಎಲ್ಲ ಲೆಕ್ಕದ ಚೀಟಿ. ಇನ್ನು ಯಾವುದು ಕಟ್ಟಿಲ್ಲ. ಇದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತ? ಕಟ್ಟಿದ್ರ ಆಯ್ತು ಬಿಡ. ನೀವ್ ಹೇಗ್ ಕಟ್ತೀರಾ ಅಂತ ನನಗ್ ಗೊತ್ತಿಲ್ವಾ? ಯಾವ್ದಾದ್ರು ಮದ್ವೆ ಮುಂಜಿಗೆ ಹೋದ್ರೆ ಬಿಚ್ಚೋಲೆ ಗೌರಮ್ಮನ್ ತರ ಹೋಗ್ಬೇಕು. ಒಡವೆ ಮಾಡಿಸ್ಕೊಡ್ರಿ ಅಂದ್ರೆ ತುಂಬಾ ಒಡವೆ ಮಾಡಿಸ್ಕೊಟ್ನಲ್ಲಿ. ಹೇಗ್ ಮಾಡಿಸ್ಕೊಟ್ರಿ? ನನ್ ತವ್ರ ಮನೆಯಲ್ಲಿ ಅರ್ಶನ ಕುಂಕುಮಕ್ಕೆ ಅಂತ ಕೊಟ್ಟು ಜಮೀನ ಮಾರಿ ಎಲ್ಲ ಖರ್ಚು ಮಾಡಿ ಅದ್ರಲ್ಲಿ ಉಳಿದಿರೋ ದುಡ್ಡಲ್ಲಿ ನನಗ್ ಒಡವೆ ಮಾಡಿಸ್ಕೊಟ್ರಿ. ಊರವರೆಲ್ಲ ಕಾರಲ್ಲಿ ಓಡಾಡ್ತಾರೆ, ನಾವ್ ಓಡಾಡಕ್ಕೆ ಒಂದ್ ಕಾರ್ ತಗೊಳ್ಳಿ ಅಂದ್ರೆ ಅಯ್ಯೋ ತಗೊಂಡ್ವಲ್ಲೇ, ಒಳ್ಳೆ ಸೂಪರ್ ಆಗಿರೋ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದೀವಿ. ಹಾ ತಗೊಂಡ್ವಿ. ಹೆಂಗ್ ತಗೊಂಡ್ವಿ? ನನ್ ಒಡವೆನೆಲ್ಲ ಅಡ ಇಟ್ಟು ಆ ಡಬ್ಬಾ ಕಾರ್ ತಗೊಂಡ್ರಿ. ಆ ಕಾರ್ನ ಒಂದ್ ದಿನಾನಾದ್ರೂ ಈ ಕಾಂಪೌಂಡ್ ಇಂದ ಆಚೆ ತೆಗ್ದಿದ್ದೀರಾ? ಕೇಳಿದ್ರೆ ಅಯ್ಯೋಯ್ಯೋ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಕಣೆ, ಕಾರ್ ಯಾಕೆ ಬಸ್ಸಲ್ಲೇ ಓಡಾಡೋಣ ಅಂತೀರಾ? ಇನ್ನೇನ್ ಹೇಳ್ತಾರೆ ಮತ್ತೆ? ಅಲ್ಲ, ಈ ಬೆಂಗಳೂರಿಗೆ ಯಾವ ಏರಿಯಾ ಹೋಗಕ್ಕೂ 10 ನಿಮಿಷಕ್ಕೂ ಒಂದೊಂದು ಬಸ್ ಐತೆ. ಆರಾಮ ಬಸ್ ಚಾರ್ಜ್ ಕೊಟ್ಟು ಬಸ್ ಹೋಗೋದು ಬಿಟ್ಬಿಟ್ಟು ಯಾರ ಕಾರಾಗ ಹೋಗ್ತಾರೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು. ಸಿಟಿ ಬಸ್ ಅಲ್ಲಿ ಹೋದ್ರೆ ಪೆಟ್ರೋಲ್ ಹಾಕಂಗಿಲ್ಲ, ಡ್ರೈವ್ ಮಾಡಂಗಿಲ್ಲ, ಎಲ್ಲಿ ಬೇಕು ಅಲ್ಲಿಗೆ ಆರಾಮ ಮಹಾರಾಜರು ಹೋದಂಗ್ ಹೋಗ್ಬೋದು. ನೋಡಿದ್ರ ಬರೀ ಬೂಟಾಟ್ಕೆ ಮಾತು ನಿಮ್ದು. ಸಾಲ ಮಾಡಿ ಸಾಲ ತೀರ್ಸೋದ್ರಲ್ಲೇ ಜೀವನ ಎಲ್ಲ ಕಳೆದೋಯ್ತು. 6ಕ್ಕೆ ಏರ್ಲಿಲ್ಲ, 3ಕ್ಕೆ ಇಳಿಲಿಲ್ಲ, ಇದು ಒಂದ್ ಜೀವನನ? ಇಂಥ ಬದುಕು ನನ್ಗೂ ಸಾಕಾಗೋಗಿದೆ. ನೀವು ನಿಮ್ ಮಗ ಹೇಗಾದ್ರೂ ಇದ್ಕೊಳ್ಳಿ, ನಾನ್ ನನ್ನ ತವ್ರ ಮನೆಗೆ ಹೋಗ್ತೀನಿ. ಇಷ್ಟಕ್ಕೆ ಬೇಸ್ತ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ದೊಡ್ಡವ್ರು ಹೇಳೋದ್ ಮಾತು ಕೇಳಿಲ್ವ? ತಾಳಿದವನು ಬಾಳಿಯಾನು. ನೋಡು, ದೊಡ್ಡದನ್ನ ಪಡಿಬೇಕು ಅಂದ್ರೆ ಸಣ್ಣ ಸಣ್ಣ ಆಸೆಗಳನ್ನ ಮರ್ತು ಬಿಡ್ಬೇಕು. ನಾವಿನ್ನೆಷ್ಟು ದಿವಸ ಹಿಂಗೆ ತಿಳ್ಕೊಂಡಿದ್ಯಾ? ನಮ್ಮ ಈ ಜೀವನ ಬದಲಾಗಬೇಕು ಅಂತ ತಾನೇ ಪ್ಲಾನ್ ಮಾಡಿ ದೀಪಾವಳಿ ಹಬ್ಬದ ದಿವಸ ಆ ಮನೆ ನನ್ನ ಹೆಸರು ಬರ್ಸ್ಕೊಂಡಿದ್ದು. ಬರ್ಸ್ಕೊಂಡ್ರಿ, ನಿಮ್ ಹೆಸರಿಗೂ ಮಾಡಿಸ್ಕೊಂಡ್ರಿ. ಏನ್ ಪ್ರಯೋಜನ ಆಯ್ತು? ಅವ್ರನ್ನೆಲ್ಲ ಆ ಮನೆಯಿಂದ ಆಚೆ ಹಾಕಕ್ಕಾಯ್ತಾ? ಆ ಮನೇನ್ ಮಾರಕ್ಕಾಯ್ತಾ? ನಾನು ಇಷ್ಟು ಮಾಡಿದವನಿಗೆ ಅಷ್ಟು ಮಾಡಕ್ಕಾಗಲ್ದೇನೆ. ನೋಡ, ಅದನ್ನ ಮಾಡಕ್ಕೆ ಬೇರೆ ಯೋಚನೆ ಮಾಡಿದ್ದೀನಿ. ಸುಮ್ಮನೆ ಇರು, ಲಲ್ಲ ಅಂತಾಳೆ ಬಾಲಿ ಅಡಿಕೆ ಎಲ್ಲಕ್ಕಿನ ಹಾಕ್ಲೋ. ನೀವೇ ಹಾಕೊಳ್ಳಿ, ನನಗ್ ಮಾಡಕ್ ಕೆಲ್ಸ ಇದೆ. ಸೀಟ್ರು ನೋಡಪ್ಪ. ಆರಾಧಿಸು ಮಗನೋರಿ. ಏನೋ ನಿಮ್ಮ ಆಸೆನೂ ನೆರವೇರ್ತಿದ್ಯಲ್ಲ, ನಮಗಷ್ಟೇ ಖುಷಿ ಬಿಡಿ. ಇಂಥ ಮನೆಯಿಂದ ಹಿಡಿದು ಈ ಮನೆ ಉದ್ಧಾರ ಮಾಡ್ತಿದೆಯಲ್ಲ ಪುಣ್ಯ ನಮಗೆ. ನಾನೇನ್ ಬರ್ತೀನಿ. ಹೊತ್ತಾಗಿದೆ, ಊಟ ಸಮಯ ಆಯ್ತು, ಊಟ ಮಾಡ್ಕೊಂಡು ಹೋಗಿ. ಊಟನ? ಇಲ್ಲ, ನೋನೋ, ನನ್ನ ಫ್ರೆಂಡ್ಸು ತಾಜಲ್ ವೇಟ್ ಮಾಡ್ತಿದ್ದಾರೆ, ನಾನು ಅಲ್ಲೇ ಹೋಗಿ ತಿಂತೀನಿ. ಹಂಗಂದ್ರೆ ಹೆಂಗೆ? ಸ್ವಲ್ಪನಾದ್ರೂ ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಜಾನಕಿ, ಯಾಕೆ ಅಷ್ಟೊಂದು ಬಲವಂತ ಮಾಡ್ತೀಯಾ? ಅವರು ತಾಜಾ ತಿಂಡಿನೇ ತಿಂತಾರಂತೆ ಬಿಡು. ಮಾನ್ಸ, ಮೆಷರ್ಮೆಂಟ್ಸ್ ತಗೊಳ್ಳಿ. ಬೇಕಾಗಿಲ್ಲ. ಮೆಷರ್ಮೆಂಟ್ ಬ್ಲೌಸ್ ಕೊಡ್ತೀನಿ, ಸ್ಟಿಚ್ ಮಾಡಿ ತನ್ನಿ.
ದಿವ್ಯಾ, ಕಲ್ಯಾಣೋತ್ಸವ ತುಂಬಾ ಚೆನ್ನಾಗಾಯ್ತು. ನಾನು ಯಾವತ್ತೂ ನೋಡಿಲ್ದೇ ಇರೋದನ್ನೆಲ್ಲ ಅಲ್ಲಿ ನೋಡ್ದಾಗಾಯ್ತು. ಬರ್ತೀನಿ. ಅವ್ರಿಗೆ ಹೇಗೆ ಎದುರು ಉತ್ತರ ಕೊಡಕ್ಕಾಗತ್ತೆ? ಈ ಮದುವೆ ಆಗ್ತಿರೋದೇ ಅವ್ರ ಅಂಗಲ್ಲಿ. ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಲ ಕಡೆ. ಅಂತದ್ರಲ್ಲಿ ನನ್ನ ಆಸೆನೆಲ್ಲ ಸಾಯಿಸ್ಕೊಂಡು ಸುಮ್ನೆ ತೋರಿಕೆಗೋಸ್ಕರ ನಕ್ಕೊಂಡು ಮದುವೆ ಆಗ್ಬೇಕು. ಬ್ರೈಡಲ್ ಮೇಕಪ್ 2 ಲಕ್ಷ ಬೇಕು ಕಣೆ. $1.5 ಲಕ್ಷ ಎಲ್ಲಿಂದ ತರೋದು? ಹೌದು, ಅಪ್ಪ ನನ್ನ ಹೆಸರಲ್ಲಿ ಇಟ್ಟಿರೋ ದುಡ್ಡನ್ನು ಬಿಡಿಸ್ಕೊಂಡ್ರೆ ಅಕ್ಕ ಆಸೆ ಪಟ್ಟ ಹಾಗೆ ಮದುವೆ ಮಾಡಬಹುದು. ಆ ದುಡ್ಡನ್ನು ನನ್ನ ಮದುವೆಗೆ ಅಂತ ಇಟ್ಕೊಂಡ್ರೆ ಅದು ಬ್ಯಾಂಕಿಂದ ಬಿಡಿಸೋ ಕಾಲನೇ ಬರಲ್ಲ ಅನ್ಸುತ್ತೆ. ನಾಳೆನೆ ಬ್ಯಾಂಕ್ ಹೋಗಿ ಆ ದುಡ್ಡನ್ನು ಬಿಡಿಸ್ಕೊಂಡು ಬರಬೇಕು. ಎಲ್ಲ ನನ್ನ ಟೈಮು, ಎಲ್ಲ ಹಾಳಾದ ಟೈಮ್ ಇದು. ಏನೋ ಹೆಂಡತಿ ಆಸ್ತಿಲಿ ಮಸ್ತ್ ಮಜಾ ಮಾಡ್ಕೊಂಡಿರೋಣ ಅಂದರೆ ಬಹುಶಃ ಹೊರಡು ಟೈಮ್ ಬಂತು ಅನ್ಸುತ್ತೆ. ಸುಹಾಸ್, ಏನ್ ಮಾಡ್ತಿದ್ಯಾ? ಏನ್ ಮಾಡ್ಲಿ, ಮದುವೆ ದಿನಾನೂ ಗೊತ್ತಾಯ್ತು, ಮದುವೆ ಕೆಲಸಗಳು ಶುರು ಆಯ್ತು. ಅದಕ್ಕೆ ಮದುವೆ ನಿಲ್ಲಿಸ್ತೀನಿ ಅಂದೋಳು ಹಾಯಾಗಿ ಓಡಾಡ್ಕೊಂಡಿದೀಯ. ಇನ್ನು ಆ ಬಾಲ, ಆ ದಿವ್ಯನ ಮದುವೆ ಆಗ್ತೀನಿ ಅಂದೋನು ಏನ್ ಮಾಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ಹೀಗಾದ್ಮೇಲೆ ಅಸ್ಲಂ ಹುಡುಗಿ ದಿವ್ಯ ಈ ಮನೆ ಸೊಸೆಯಾಗಿ ಬರೋದು ಪಕ್ಕ. ಅವಳು ಒಳಗೆ ಬರ್ತಿದ್ದಾಗೆ ನಮ್ಮನ್ನ ಆಚೆ ಕಳಿಸೋದು ಗ್ಯಾರಂಟಿ ಡಾರ್ಲಿಂಗು. ಅದಕ್ಕೆ ಮೊದಲೇ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಸ್ಟಾಪ್ ಇಟ್ ಸುಹಾಸ್. ನೀನು ನನ್ನ ಹೆದರ್ಸೋ ಬದಲು ಆ ಬಾಲನ್ ಹೋಗಿ ಕೇಳು. ಎಲ್ಲರೂ ಮಾತಲ್ಲಿ ಮನೆ ಕಟ್ರೆ ಅವನು ಮಾತಲ್ಲಿ ಅವ್ರ ಮನೆ ಕಟ್ತಿದ್ದಾನೆ. ಸುಹಾಸ್, ಏನೇನೋ ಹೇಳಿ ನನಗೆ ಇರಿಟೇಟ್ ಮಾಡಬೇಡ. ಮೊದಲು ಆ ಬಾಲಂಗ್ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸು. ಎಲ್ಲಿಂದ ಡಾರ್ಲಿಂಗು? ಅಡ್ರೆಸ್ಗೆ ಇಲ್ಲ. ಕಾಲ್ ಮಾಡಿದಾಗೆಲ್ಲ ಸ್ವಿಚ್ ಆಫ್. ಅಲ್ಲ ಡಾರ್ಲಿಂಗು, ಈ ಬಾಲ ನಮ್ಮ ಹತ್ರ ರೋಲ್ ಕಾಲ್ ಮಾಡಿ ಚೆನ್ನಾಗಿ ಕೀಳ್ತಿದ್ದಾನೆ ಅನ್ಸುತ್ತೆ. ಹಾಗಿದ್ರೆ ನೀನೇ ಅವ್ರ ಮನೆಗೆ ಹೋಗಿ ವಿಚಾರಿಸು. ಅವನ್ ಯಾಕೆ ಹೀಗೆ ಮಾಡ್ತಿದ್ದಾನೆ, ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ, ಅವನ್ ಮುಂದಿನ ಪ್ಲಾನ್ಸ್ ಏನು ಅನ್ನೋದನ್ನೆಲ್ಲ ಹೋಗಿ ತಿಳ್ಕೊಂಡ್ ಬಾ. ಅವನು ನಮ್ಮ ಹತ್ರ ದುಡ್ಡು ತಗೋತಿದ್ದಾನೆ ಅನ್ನೋದು ಬಿಟ್ರೆ ಅವನ್ ಮಾಡ್ತಿರೋ ಪ್ಲಾನ್ಗಳ ಬಗ್ಗೆ ನಮಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ಇದೇನೋ ನಿಜ ಡಾರ್ಲಿಂಗು, ನಾವು ದುಡ್ಡು ಕೊಡ್ತಾ ಇದ್ದೀವಿ. ಆದರೆ ಆ ಬಾಲ ರೈಲ್ ಹೋದ್ಮೇಲೆ ಟಿಕೆಟ್ ಕೊಡೋ ಹಾಗೆ ಕಾಣ್ತಿದೆ. ಸರಿ, ನಾನು ಈಗಲೇ ಹೋಗಿ ಆ ಬಾಲನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನಿನ್ ಬ್ಯಾಗು ಪ್ಯಾಕ್ ಮಾಡ್ಕೊ. ನಾನ್ಸೆನ್ಸ್. ನಾನು ಬಂದೆ ಹೋಗಿ ಬರ್ತೀನಿ ಡಾರ್ಲಿಂಗ್. ಓಕೆ. ಯಾಕೆ ಸತ್ಯ, ಏನಾಯ್ತು? ಯಾಕೋ ಫೋನೇ ತೆಗಿತಿಲ್ಲ ಕಣೋ. ಅವರೇ ಫೋನ್ ಮಾಡ್ತಾ ಇದ್ದಾರೆ. ಸೇಠ್ಜಿ, ಏನ್ ಸೇಠ್ಜಿ ನೀವು ಫೋನೇ ತೆಗಿಲಿಲ್ಲ? ಹೌದಾ?
ಸರಿ ಸರಿ, ನೀವು ಹೋಗಿ ಬನ್ನಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನ್ ಸತ್ಯ ಇದು? ದುಡ್ಡು ಕೇಳಕ್ಕೆ ಅಂತ ಕಾಲ್ ಮಾಡಿ ಏನು ಕೇಳದೆ ಕಾಲೇ ಕಟ್ ಮಾಡ್ಬಿಟ್ಟೆ. ಇಲ್ಲ ಕಣೋ, ಸೇಠ್ಜಿ ಮಗ ಡೆಲ್ಲಿಲಿ ಓದ್ತಾ ಇದ್ನಲ್ಲ, ಅವ್ನಿಗೇನೋ ಹುಷಾರಿಲ್ವಂತೆ, ಆಪರೇಷನ್ ಮಾಡ್ಬೇಕಂತೆ. ಡೆಲ್ಲಿಗೆ ಹೋಗಕ್ಕೆ ಅಂತ ಏರ್ಪೋರ್ಟ್ ನಲ್ಲಿ ಇದೀನಿ ಅಂತ ಹೇಳಿದ್ರು. ಈ ಟೈಮ್ನಲ್ಲಿ ನಾನು ಹೇಗೋ ದುಡ್ಡು ಕೇಳಲಿ? ಟೈಮ್ ಸರಿ ಇಲ್ಲ ಅಂದ್ರೆ ಎಲ್ಲಾ ದಾರಿನೂ ಕೈ ಕೊಡುತ್ತೆ. ಬ್ರೈಡಲ್ ಮೇಕಪ್ 2 ಲಕ್ಷ ಬೇಕು ಕಣೆ. ಕಾರ್ತಿಕ್, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಕೇಳಿದೀವಿ ಅವ್ರೆ. ನನ್ನ ಮದ್ವೆ ಆಗಕ್ಕೆ ಇಷ್ಟ ಇಲ್ವಾ? ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಇಷ್ಟಪಡ್ತಾನೆ ಮದ್ವೆ ಆಗ್ತಾ ಇರೋದು. ನನಗೆ ಯಾಕೋ ಹಾಗನ್ಸ್ತಿಲ್ಲ. ಇಷ್ಟಪಟ್ಟು ಮದ್ವೆ ಆಗೋರು ಯಾರು ಈ ರೀತಿ ಬಿಹೇವ್ ಮಾಡಲ್ಲ. ನೀವ್ ಈ ರೀತಿ ಮಂಕ ಕೂತಿರೋದನ್ನ ಯಾರಾದ್ರೂ ನೋಡಿದ್ರೆ ಇಷ್ಟಪಟ್ಟಲ್ಲ, ಕಷ್ಟ ಪಡ್ಕೊಂಡು ನನ್ನ ಮದ್ವೆ ಆಗ್ತಿದ್ದೀರಾ ಅಂತ ಅನ್ಕೋತಾರೆ. ಹಾಗೇನಿಲ್ಲ ದಿವ್ಯ ಅವ್ರೆ, ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಸಾರಿ. ಪ್ರೀತಿಸಿ ಮದ್ವೆ ಆಗೋರು ಮದ್ವೆ ದಿನಕ್ಕೋಸ್ಕರ ಪ್ರತಿ ಕ್ಷಣನೂ ಕಾಯ್ತಾ ಇರ್ತಾರೆ. ದಿನ ಪೂರ್ತಿ ಗಂಟೆ ಗಟ್ಲೆ ಮಾತಾಡ್ತಾರೆ, ಒಟ್ಟಿಗೆ ಓಡಾಡ್ತಾರೆ. ಅದ್ರಲ್ಲೂ ಇತ್ತೀಚೆಗಂತೂ ಪ್ರೀ ವೆಡ್ಡಿಂಗ್ ಶೂಟು, ಬ್ಯಾಚುಲರ್ ಪಾರ್ಟಿ, ಶಾಪಿಂಗ್ ಅಂತ ಫುಲ್ ಎಂಜಾಯ್ ಮಾಡ್ತಾರೆ. ಆದ್ರೆ ನೀವು ಇದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಸುಮ್ನೆ ಯೋಚನೆ ಮಾಡ್ತಿದ್ದೇನೆ ಅಂತ ಹೇಳ್ತೀರಾ, ಅದಕ್ಕೆ ಕೇಳ್ದೆ. ಸಾರಿ ದಿವ್ಯಾ ಅವರೇ, ಸಡನ್ ಆಗಿ ಮದ್ವೆ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಇದ್ಯಾವುದು ತೋಚ್ಲೇ ಇಲ್ಲ. ಮದ್ವೆಗೆ ಬೇರೆ ತುಂಬಾ ಕಡಿಮೆ ಟೈಮ್ ಇದೆ, ಅದಕ್ಕೆ ಮದ್ವೆ ಕೆಲಸ ಯಾವ್ಯಾವ್ದು ಪೆಂಡಿಂಗ್ ಇದೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಹೌದಾ? ನೀವ್ ನಿಜವಾಗ್ಲೂ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ರಾ? ಹೌದು, ನಾನ್ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೋಡಿ ಕಾರ್ತಿಕ್, ನಿಮಗ್ ನನ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳಿ. ಅದನ್ ಬಿಟ್ಟು ಈ ರೀತಿ ಮಂಕ ಕೂತು ಸುಳ್ಳು ನೆಪ ಕೊಡ್ಬೇಡಿ. ದಿವ್ಯಾ ಅವರೇ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಖುಷಿಯಾಗೇ ಇದ್ದೀನಿ. ಬೈ ದ ವೇ, ನೀವು ಇವಾಗ ಹೇಳಿದ್ರಲ್ಲ ಪಾರ್ಟಿ, ಪ್ರೀ ವೆಡ್ಡಿಂಗು, ಬ್ಯಾಚುಲರ್ ಪಾರ್ಟಿ ಅಂತ, ಮದ್ವೆಕ್ಕಿಂತ ಮುಂಚೆ ಏನ್ ಸಾಧ್ಯ ಆಗುತ್ತೋ ಅದನ್ನ ಎಲ್ಲ ಅರೇಂಜ್ ಮಾಡಕ್ ಪ್ರಯತ್ನ ಪಡ್ತೀನಿ. ಏನ್ ಅರೇಂಜ್ ಮಾಡ್ತಿರೋ ಏನೋ, ಮದ್ವೆ ಆಗ್ತಿರೋ ಹುಡುಗಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಏನಾದ್ರೂ ತಿಂತ್ಯಾ ಕುಡಿತೀಯ ಅಂತ ಕೇಳದ್ ಬಿಟ್ಟು ಸುಮ್ನೆ ಮಾತಾಡ್ತಿದ್ದೀರಾ. ಹೌದಲ್ಲ, ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗೋಣ? ಬೇಡ, ರೆಸ್ಟೋರೆಂಟ್ಗೆ ಇನ್ನೊಂದ್ ದಿನ ಹೋಗ್ಬೋದು. ಈಗ ಇಲ್ಲಿಂದ ಎದ್ದು ಹೋದ್ರೆ ಮಾತಿನ ಫ್ಲೋ ಕಟ್ ಆಗುತ್ತೆ. ಇಲ್ಲೇ ಏನಾದ್ರೂ ಆರ್ಡರ್ ಮಾಡಿ. ಓಕೆ, ಏನ್ ತಿಂತೀರಾ? 1 ಲಾರ್ಜ್ ಪಿಜ್ಜಾ ವಿತ್ ಎಕ್ಸ್ಟ್ರಾ ಚೀಸ್. ಸರಿ, ಇವಾಗಲೇ ಆರ್ಡರ್ ಮಾಡ್ತೀನಿ. ಹಾ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನನಗೆ ಪೇಮೆಂಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ವಾಟ್? ಪೇಮೆಂಟಾ? ಮತ್ತೆನಾ? ಏನ್ ಡಾರ್ಲಿಂಗ್ ಇವನು ನಮ್ಮನ್ನ ATM ಮಷಿನ್ ಅನ್ಕೊಂಡಿದ್ದಾನ? ಅಲ್ಲಿ ಕಾರ್ಡ್ ಹಾಕಿದ್ರೆ ಕಾಸು ಬರುತ್ತೆ, ಇಲ್ಲಿ ಕಾಲ್ ಮಾಡಿದ್ರೆ ಕಾಸು ಹೋಗುತ್ತೆ. ಸುಹಾಸ್, 1 ನಿಮಿಷ ಇರು. ಬಾಲಾ, ಪೇಮೆಂಟ್ ಎಲ್ಲ ಮತ್ತೆ ಮಾಡಕ್ಕಾಗಲ್ಲ. ನೀನ್ ಏನ್ ಪ್ಲಾನ್ ಮಾಡ್ತಿದ್ಯಾ ಅನ್ನೋದನ್ನ ಮೊದಲು ಅಪ್ಡೇಟ್ ಮಾಡು. ಕೆಲಸ ಆದ್ಮೇಲೆ ಬೇಕಾದ್ರೆ ಕಂಪ್ಲೀಟ್ ಆಗಿ ಪೇಮೆಂಟ್ ಸೆಟಲ್ ಮಾಡ್ತೀನಿ. ಹೌದಾ? ಹಾಗಿದ್ರೆ ನಾನು ನಿಮ್ ತಮ್ಮನ ಮದ್ವೆ ಆದ್ಮೇಲೆ ಕೆಲಸ ಮಾಡ್ತೀನಿ. ನೋಡಿ ಮೇಡಮ್, ನೀವ್ ಹೇಳಿದ ಕೆಲ್ಸಗಳೆಲ್ಲ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ನೀವ್ ಕಾಸು ಬಿಚ್ಚಲೇಬೇಕು. ಒಂದ್ ವೇಳೆ ನೀವ್ ಕಾಸು ಕೊಡ್ಲಿಲ್ಲ ಅಂದ್ರೆ ಈ ಮದ್ವೆ ನಿಲ್ಸೋದಕ್ಕೆ ನೀವ್ ಏನೇನೆಲ್ಲ ಪ್ರಯತ್ನ ಪಡ್ತಿದ್ದೀರಾ ಅಂತ ನಾನ್ ನಿಮ್ ಮನೆಯವ್ರಿಗೆ ಹೇಳ್ಬಿಡ್ಬೇಕಾಗತ್ತೆ. ಇನ್ವಿಟೇಷನ್ ಕೊಡೋದನ್ನ ಬೇಗ ಶುರು ಮಾಡ್ಕೊಂಡ್ಬಿಡಿ. ಅಂದ್ಹಾಗೆ ನೀವು ನಾಳೆ ಬಿಡುವಾಗಿದ್ದೀರಾ? ಹಾ, ಬಿಡುವಾಗಿರ್ತೀವಿ. ಏನಾದ್ರೂ ಕೆಲಸ ಇದ್ರೆ ನಮಗ್ ವಹಿಸಿ, ನಾನು ಅತ್ತೆ ಸೇರಿ ಮಾಡ್ಕೊಡ್ತೀವಿ. ಕೆಲಸ ಅಂತ ಏನಿಲ್ಲ ಅಮ್ಮ, ನಾಳೆ ತುಂಬಾ ಒಳ್ಳೆ ದಿನ.
ಜವಳಿ ತರಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ. ನೀವು ದಿವ್ಯಾ ಎಲ್ಲ ಬಂದ್ಬಿಟ್ರೆ ದೊಡ್ಡ ಕೆಲಸ ಮುಗಿದು ಹೋಗ್ಬಿಡುತ್ತೆ ನೋಡಿ. ಖಂಡಿತ ಬರ್ತೀವಿ. ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳಿ ಅಲ್ಲಿಗೆ ಎಲ್ಲರೂ ಬರ್ತೀವಿ. ನೀವು ಬೆಳಗ್ಗೆ ರೆಡಿ ಇದ್ಬಿಡಿ, ನಾನು ನಿಮ್ಮನ್ನು ಪಿಕಪ್ ಮಾಡೋಕ್ಕೆ ಕಾರ್ತಿಕನ್ ಕಳಿಸ್ತೀನಿ. ಪರವಾಗಿಲ್ಲ, ಅವ್ರಿಗೆ ಯಾಕೆ ತೊಂದರೆ, ನಾವೇ ಬರ್ತೀವಿ. ತೊಂದರೆ ಏನಮ್ಮ ಬಂತು, ದಿವ್ಯನ್ ಜೊತೆ ಬರೋದಕ್ಕೆ ಒಂದು ಚಾನ್ಸ್ ಸಿಕ್ತಲ್ಲ ಅಂತ ಖುಷಿಯಿಂದ ಬರ್ತಾನೆ. ಅಂದ್ಹಾಗೆ ಮದುವೆ ಚೌಟ್ರಿ ಬಗ್ಗೆ, ಡೆಕೋರೇಷನ್ ಬಗ್ಗೆ, ಊಟದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ರೆ ಹೇಳಿ, ಅದನ್ನು ಮಾಡಿಸ್ಬಿಡೋಣ. ನಮಗೆ ನೀವು ಕೇಳೋದು ಒಂದ್ ಕಡೆ ಸಂತೋಷನೂ ಆಗುತ್ತೆ, ಇನ್ನೊಂದ್ ಕಡೆ ಮುಜುಗರನೂ ಆಗತ್ತೆ. ಮುಜುಗರ ಯಾಕೆ ಪಟ್ಕೋತಿದ್ದೀರಾ? ನಿಮ್ಮ ಮನೆ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಅಂಥದ್ರಲ್ಲಿ ನಿಮ್ಮ ಮನೆ ನಮ್ಮ ಮನೆ ಎರಡೂ ಒಂದೇ ಅಲ್ವಾ? ತುಂಬಾ ದೊಡ್ಡ ಮಾತು. ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳುಕಲ್ಲ ಅಂತ. ನಿಮ್ಮ ಮನೆನ ನಮ್ಮ ಮನೆಗೆ ಹೋಲಿಸ್ಕೋತಾ ಇದ್ದೀರಾ. ನೀವು ಸಂಪತ್ತಲ್ಲಿ ಮಾತ್ರ ಶ್ರೀಮಂತರಲ್ಲ, ಹೃದಯದಲ್ಲೂ ಶ್ರೀಮಂತರೆ. ನೋಡಿ ನೋಡಿ, ಇದು ತುಂಬಾ ದೊಡ್ಡ ಮಾತು. ನಾಳೆ ಬೆಳಿಗ್ಗೆ ಕಾರ್ತಿಕ್ ಬರ್ತಾನೆ, ಅವನ ಜೊತೆ ಹೊರಟು ಬನ್ನಿ. ಆಯ್ತು ಸೀತಾ ಅವರೇ. ಫ್ರೆಂಡ್ಸಿಗೆ ಇನ್ವಿಟೇಷನ್ ಕಾರ್ಡ್ ಬೇಕು ಅಂತ ಕೇಳಿದ್ಲಲ್ಲ, 4-5 ಡಿಸೈನ್ ತಂದಿದ್ದೀನಿ, ಸೆಲೆಕ್ಟ್ ಮಾಡಕ್ ಹೇಳು. ಯಾಕ್ರೆ ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ತಿಲ್ವಾ? ಇವಾಗ ಯಾಕದೆಲ್ಲ? ಕಾರ್ಡ್ ಸೆಲೆಕ್ಟ್ ಮಾಡೋದಕ್ಕೆ ಹೇಳು, ಇಲ್ಲ ನಾನು ಹೋಗಿ ಮಲ್ಕೋತೀನಿ. ಇದು ಚೆನ್ನಾಗಿದೆ. ರೇಟ್ ಎಷ್ಟು? 12 ರೂಪಾಯಿ. ಬೇಡ ಬಿಡು. ಇದು ಅದನ್ನ ಸಿಲ್ವರ್ ಅಲ್ಲಿ ಪ್ರಿಂಟಿಂಗ್ ಮಾಡ್ಬೇಕಂತೆ. ಪ್ರಿಂಟಿಂಗ್ ಮತ್ತೆ ಕಾರ್ಡ್ 2 ಸೇರಿ 25 ರೂಪಾಯಿ ಆಗತ್ತೆ. ಹಾಗಿದ್ರೆ ಇದೇ ಇರ್ಲಿ, ಚೆನ್ನಾಗಿದೆ. ಅಲ್ವೇ ದಿವ್ಯಾ, ಫ್ರೆಂಡ್ಸ್ಗೊಂದು ಕಾರ್ಡು, ಸಂಬಂಧಿಕರಿಗೊಂದು ಕಾರ್ಡ. ಅಲ್ಲ, ಮನೇಲಿ ಮಾಡಿರೋ ಕಾರ್ಡನ್ನೇ ಅವ್ರಿಗೂ ಕೊಟ್ಟು ಬಾಯ್ ತುಂಬಾ ಬನ್ನಿ ಮದ್ವೆಗೆ ಅಂತ ಕರೆದ್ರೆ ಬರಲ್ಲ ಅಂತಾರ. ಹಾಗೆ ಬರ್ದೇ ಹೋದ್ರೆ ಅವರೆಂತ ಫ್ರೆಂಡ್ಸೇ? ಅದು ಹಾಗಲ್ಲ ಅಜ್ಜಿ. ಈಗೆಲ್ಲ ಫ್ರೆಂಡ್ಸಿಗೆ ಪರ್ಸ್ನಲ್ ಆಗಿ ಇನ್ವಿಟೇಷನ್ ಕೊಟ್ಟು ಕರೆದ್ರೇನೆ ಅದಕ್ಕೊಂದು ವ್ಯಾಲ್ಯೂ. ಅದೇ ಟ್ರೆಂಡು. ಅದೇನ್ ಟ್ರೆಂಡು, ಅದೇನ್ ಫ್ರೆಂಡು ಅಮ್ಮ. ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಇರಲಿಲ್ಲ. ಮನೆಗೂ ಹೋಗಿ ಪತ್ರಿಕೆನ ಕೊಟ್ಟು ಮದುವೆಗೆ ಬನ್ನಿ ಅಂತ ಕರೆದ್ರೆ ಸಾಕು, ಮನೆ ಮಂದಿ ಜನ ಎಲ್ಲ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಹೋಗೋರು. ಅದಕ್ಕೆ ಏನು, ಆ ಕಾಲದಲ್ಲಿ ಮದ್ವೆ ಆದವ್ರ ಸಂಬಂಧ ಈ ಕಾಲಕ್ಕೂ ಗಟ್ಟಿಯಾಗಿರುತ್ತೆ ನೋಡು. ಸರಿ ಅಜ್ಜಿ, ಈಗೇನು ನಾನು ಇನ್ವಿಟೇಷನ್ ಮಾಡ್ಸೋದ್ ಬೇಡವಾ? ಬೇಡ ಬಿಡು. ತಗೊಳ್ಳೆ, ಇದನ್ನೆಲ್ಲ ವಾಪಸ್ ಕೊಟ್ಬಿಡು. ಅಮ್ಮ, ಜಾಸ್ತಿ ಮಾತ್ ಬೇಡ. ನಾನು ಅವಳಿಗೆ ಏನಂತ ಮಾತು ಕೊಟ್ಟಿದ್ನೋ ಅದೆಲ್ಲಾನು ನಡೆಯುತ್ತೆ. ಅದ್ರಲ್ಲಿ ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಕ್ ಹೇಳು, ಮತ್ತೆ ಅದ್ರಲ್ಲಿ ಏನ್ ಬರಿಬೇಕು ಅಂತ ಹೇಳಕ್ ಹೇಳು. ನಾಳೆ ಬೆಳಗ್ಗೆನೆ ಪ್ರಿಂಟಿಂಗ್ ಕೊಡ್ತೀನಿ. ಬರ್ಕೊಡ್ಬೇಕಾ? ಖಂಡಿತ ಬರ್ಕೊಡ್ತೀನಿ. ನಾನು ಬರೆಯೋದು ನಿನಗೆ ಇನ್ನೊಂದು ಬರೆ ಬಿದ್ದ ಹಾಗಿರ್ಬೇಕು, ಹಾಗೆ ಬರ್ಕೊಡ್ತೀನಿ. ಅದೇನ್ ಕರ್ಮ ಮಾಡಿ ಹುಟ್ಟಿದ್ಲೋ ಈ ಮನೇಲಿ. ಸತ್ಯ ಈ ಮನೆಗೋಸ್ಕರ ದುಡಿಯೋ ಯಂತ್ರ ಆಗೋಗ್ಬಿಟ್ಟಿದ್ದಾಳೆ. ಅವಳು ಬಂದ್ರೆ ನಗ್ನಗ್ತಾ ಒಂದು ಊಟ ಹಾಕೋ ಯೋಗ್ಯತೆನೂ ಇಲ್ವಲ್ಲೇ. ಓ, ಇಲ್ಲೇ ಇದೆಯಾ? ಈಗಿದೆ ಮಜಾ.
ಇನ್ವಿಟೇಷನ್ಗೆ ಮ್ಯಾಟರ್ ಬೇಕು ಅಂತ ಹೇಳಿದ್ದೆ, ಅದನ್ನ ಇದರಲ್ಲಿ ಬರ್ದಿಟ್ಟಿದ್ದೀನಿ. ಇಸ್ಕೊಡು ಗಿರ್ಜಮ್ಮ. ಅದನ್ನ ಈಗಲೇ ಓದಿದ್ರೆ ಒಳ್ಳೇದು. ಏನಾದರೂ ತಪ್ಪಿದ್ರೆ ಸರಿ ಮಾಡಕ್ಕೆ ಈಸಿ ಆಗುತ್ತೆ. ಗಿರ್ಜಮ್ಮ ತಗೋ ಓದು. ಅಯ್ಯೋ, ನನಗೆ ಸಣ್ಣ ಸಣ್ಣ ಅಕ್ಷರ ಕಾಣಲ್ವೇ, ನೀನೇ ಓದ್ಕೊ. ನನ್ನ ಪ್ರೀತಿಯ ಗೆಳೆಯ ನಲ್ಮೆಯ ಕಾರ್ತಿಕ್. ನನ್ನ ಬಾಳಿಗೆ ಸಂಗಾತಿಯಾಗಿ ನನ್ನ ಕೈ ಹಿಡಿದು ಜೊತೆಯಾಗಿ ನಡೆಯುವ ಸುದಿನ. ನಾವಿಬ್ಬರು ಒಂದಾಗುವ ಈ ಶುಭ ಗಳಿಗೆಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ನನ್ನವನು ಅಗ್ನಿಸಾಕ್ಷಿಯಾಗಿ ನನ್ನ ಕೈ ಹಿಡಿಯುವ ಕ್ಷಣಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕೆಂದು ಕೋರುತ್ತೇನೆ. ನೀವೆಲ್ಲರೂ ಸಾಕ್ಷಿಯಾಗಬೇಕೆಂದು ಕೋರುತ್ತಾ ನಿಮ್ಮನ್ನ ನನ್ನ ಮದುವೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಇಂತಿ ಸತ್ಯ. ತಪ್ಪಾಯ್ತು, ನಾನು ಹೊರಡ್ತೀನಿ. ಸರಿಯಾಗಿ ಇನ್ನೊಂದ್ಸಲ ಓದಿ ಪ್ರಿಂಟ್ ಹಾಕ್ಸು. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡು. ಆಮೇಲೆ ಸತ್ಯ ಅನ್ನೋ ಜಾಗಕ್ಕೆ ಮತ್ತೆ ದಿವ್ಯ ಬರಬಾರ್ದು. ಏನಾಯ್ತು ಇಬ್ಬರಿಗೂ? ಏನ್ ಹೇಳ್ತಾ ಇದ್ದೀರಾ? ಅಜ್ಜಿ, ದಿವ್ಯಾ ಅನ್ನೋ ಜಾಗಕ್ಕೆ ಸತ್ಯ ಹೆಸರು ಬರಬಾರ್ದು ಅಂತ ಹೇಳ್ದೆ ಅಷ್ಟೇ. ಸತ್ಯ, ಇದು ದಿವ್ಯನ್ ಮದ್ವೆ, ಅಲ್ಲಿ ದಿವ್ಯಾ ಅನ್ನೋ ಹೆಸರು ಬರ್ಬೇಕು. ಸರಿ ಯಜಮ್ಮ. ಹೋಗಣ್ಣ, ಏನ್ ಇನ್ನೂ ನಿಂತೇ ಇದ್ದೀರಾ? ಅಲ್ಲಿ ನಿಮ್ಮ ಅಳಿಯಂದ್ರು ಬಂದು ಕಾಯ್ತಿರ್ತಾರೆ. ಬನ್ನಿ ಹೋಗೋಣ. ಯಾಕಪ್ಪ ಮೈದಾ, ಯಾರಿಗಾದ್ರೂ ಕಾಯ್ತಾ ಇದ್ದೀವಾ? ಜೀವನಕ್ಕೆ ಹತ್ರ ಆಗಕ್ ಆಗ್ತಿರೋನ ಕಾದ್ರೆ ಏನ್ ಪ್ರಯೋಜನ ಬಾ? ತಾವ್ ಯಾಕೋ ದೇವದಾಸ್ ದೊಡ್ಡಪ್ಪನ್ ದೊಡ್ಡ ಮಗನ್ ತರ ಮಾತಾಡ್ತಿದೀಯ. ನಿನ್ ಮಾತ್ ನನ್ಗೆ ಏನೂ ಅರ್ಥ ಆಗ್ತಿಲ್ಲ. ನೀನ್ ಇವಾಗ ಕಾರ್ ಹೇಳ್ದು ಯಾಕೆ ಬಂದೆ, ಇಲ್ಲಿ ಯಾಕೆ ನಿಂತಿದ್ಯಾ, ಏನ್ ಯೋಚನೆ ಮಾಡ್ತಿದ್ಯಾ? ಒಂದಕ್ಕಾದ್ರೂ ಒಂದ್ ವಾಕ್ಯದಲ್ಲಿ ಉತ್ತರ ಕೊಡು ಬಾ ಮೈದಾ. ಏನೂ ಇಲ್ಲ ಬಾ ಮೈದಾ, ನಡಿ ಹೊಡೋಣ. ನಡಿನಾ? ನಿಲ್ಲಿಸ್ತಾನೆ ನಡಿ ಅಂತಾನೆ.
ದಿವ್ಯಾ ನೀನ್ ಹೇಳ್ದಾಗೆ ಅವ್ರ ಮನೆಯಿಂದ ಹೊರಟಿದ್ರೆ ಬರ್ಬೇಕು ಅಂದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಕಾಲ್ ಮಾಡ್ತೀನಿ. ಏನಾಯ್ತೆ? ಫೋನ್ ರಿಸೀವ್ ಮಾಡ್ತಾ ಇಲ್ವಾ? ಇಲ್ಲ, ನಾವು ಬಂದೆ ಅರ್ಧ ಮುಕ್ಕಾಲ್ ಗಂಟೆ ಆಯ್ತು. ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ? ಅಮ್ಮ ಶಾಪಿಂಗು ಬೇಡ, ಏನು ಬೇಡ, ನಡಿ ಮನೆಗೆ ಹೋಗೋಣ. ದಿವ್ಯಾ ಹಾಗಂದ್ರೆ ಆಗತ್ತೇನೆ? ಅವ್ರಿಗೇನ್ ತೊಂದ್ರೆ ಆಗಿದ್ಯೋ ಏನೋ. ಬೇಕಾದ್ರೆ ಒಂದ್ಸರಿ ನಿಮ್ ಅತ್ತೆಗೆ ಫೋನ್ ಮಾಡಿ ಕೇಳು. ಅಕಸ್ಮಾತ್ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಆಟೋದಲ್ಲಿ ಹೋಗೋಣ, ಅದ್ರಲ್ಲೇನಿದೆ? ದಿವ್ಯಾ ಇನ್ನೂ ಯಾಕಮ್ಮ ಬಂದಿಲ್ಲ? ಎಷ್ಟೊತ್ತಾಯ್ತಲ್ಲ? ಅತ್ತೆ, ನಿಮ್ ಮಗ ಪಿಕ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಏನು ಇನ್ನೂ ಬಂದಿಲ್ವಾ? ಯಾವಾಗ್ಲೂ ಇದೇ ಗೋಳಾಯ್ತು. ಲಕ್ಷ್ಮಣ, ಅವನಿನ್ನೂ ಅಲ್ಲಿಗೆ ಹೋಗೇ ಇಲ್ವಂತೆ, ನೋಡು ಫೋನ್ ಮಾಡು. ದಿವ್ಯಾ, ನೀವು ಅವನಿಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗತ್ತಮ್ಮ. ನೀನ್ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಕ್ಯಾಬಲ್ಲಿ ಎಲ್ಲರೂ ಕರ್ಕೊಂಬಂದ್ಬಿಡ್ತೀಯಮ್ಮ. ಇನ್ನೂ ಲೇಟ್ ಆಗ್ಬಿಟ್ರೆ ಇಲ್ಲಿ ಸೆಲೆಕ್ಷನ್ ಅದು ಇದು ಅಂತ ಇರುತ್ತೆ, ತುಂಬಾ ಲೇಟ್ ಆಗತ್ತೆ, ಕಷ್ಟನೂ ಆಗತ್ತಮ್ಮ. ಸರಿ ಅತ್ತೆ, ಬರ್ತೀವಿ. ಸರಿಮ್ಮ. ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅದಕ್ಕೆ ಅವನು. ಏನಂತೆ ದಿವ್ಯಾ? ಆಟೋ ಅಥವಾ ಕ್ಯಾಬಲ್ಲಿ ಹೋಗ್ಬೇಕಂತೆ. ಇದನ್ನ ಆಗ್ಲೇ ಹೇಳಿದಿದ್ರೆ ಇಷ್ಟೊತ್ತು ಕಲ್ಲಿ ಇರ್ತಿದ್ವಿ.